ಈ ಒಂದು ಕ್ಷೇತ್ರಕ್ಕೆ ಯಾರಾಗಬೇಕಾದ್ರೆ ಎಂ ಪಿ? ಸಿ ಎನ್ ಮಂಜುನಾಥ್. ಯಾಕೆ ಸರ್ ಅವರೇ ಏನಕ್ಕೆ? ಈಸ್ ಎ ಸ್ಕಾಲರ್ನು. ಅವರು ಏನು ಅವ್ರ ವೃತ್ತಿನಲ್ಲಿ ಏನು ಮಾಡಿದಾರೋ ಅದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕರ್ನಾಟಕದವ್ರಿಗೆ ಗೊತ್ತು. ಥ್ರೂಟ್ ವರ್ಲ್ಡ್ ಈ ನೋಸ್, ಎವ್ರಿಬಡಿ ನೋಸ್ ಅಬೌಟ್ ಹಿಮ್. ಸೊ ವಿ ಆರ್ ಲೈಕ್ ಟು ಮಂಜುನಾಥ್ ಓನ್ಲಿ. ಸರ್ ಅವರು ಒಳ್ಳೇದು ಮಾಡ್ತಾರೆ ಅಂತ 100%. ಓಕೆ, ಡಿ ಕೆ ಸುರೇಶ್ ಅವರು ಈಗ ಕಳೆದ ಒಂದು ಎರಡು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರಿಯಾಗಿ. ಪರ್ಸ್ನಲಿ ಐ ಲೈಕ್ ಸಿ ಎನ್ ಮಂಜುನಾಥ್. ಅದ್ರ ಬದಲಾವಣೆ ಏನಕ್ಕೆ ಬಯಸ್ತಾ ಇದ್ದೀರಿ? ಖಂಡಿತ ನಿಮಗೆ ಗೊತ್ತಿದೆ ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ. ಎಲ್ಲರೂ ಒಬ್ಬರ ಮೇಲೆ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಚುನಾವಣೆಯಲ್ಲಿ ಮತ್ತೆ ಮೋದಿಯವರೇ ಬರಬೇಕು, ಮತ್ತು ಸಿ ಎನ್ ಮಂಜುನಾಥ್ ಅವರು ಇಲ್ಲಿ ಆಯ್ಕೆ ಆಗಬೇಕು. ಕಾಂಗ್ರೆಸ್ ಅವರು ಒಂದಷ್ಟು ಭಾಗ್ಯಗಳು ಕೊಟ್ಟಿದ್ದಾರೆ, ಅದೆಲ್ಲ ಯೂಸ್ ಆಗ್ತಿಲ್ಲ ಅಂತೀರಂದ್ರೆ? ನನಗೆ ಗೊತ್ತಿರೋ ಮಟ್ಟಿಗೆ ಬಿಜೆಪಿ ಕಡೆ ಹೋಗ್ತದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ? ಅವರು ಕೊಟ್ಟಿದ್ದಾರೆ, ಫ್ರೀ ಎಲ್ಲ ಕೊಟ್ಟಿದ್ದಾರೆ, ಬೇರೆ ರೀತಿಯಲ್ಲಿ ಕಿತ್ಕೋತಾ ಇದ್ದಾರೆ ಅಷ್ಟೇ ಅಲ್ವಾ? ಕಾಂಗ್ರೆಸ್ ಬೇಡ ಅಂತೀರಂಗ? ನಾನು ಕಾಂಗ್ರೆಸ್ ಅಂತ ಹೇಳೋಕ್ಕೋಗಲ್ಲ. ನಾನು ಬೇಸಿಕ್ ಓಟ್ ಹಾಕ್ತೀರಾ? ವ್ಯಕ್ತಿ ನೋಡಿ, ಮತ್ತು ನಮ್ಮ ದೇಶಕ್ಕೆ ಯಾರು ಭಾಳ ಮುಖ್ಯ, ಎಜುಕೇಟೆಡ್ ಆಗಿರಬೇಕು. ಮತ್ತು ಬಿ ಜೆ ಪಿ ಅಂತಲ್ಲ, ಯಾರೇ ಆಗಲಿ ಒಳ್ಳೆ ಕ್ಯಾಂಡಿಡೇಟ್ ನಿಲ್ಲಿಸಿದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ಭರವಸೆ ಇದೆ, ಅದೊಂದಿದೆ. ಮತ್ತು ನಮ್ಮ ದೇಶಕ್ಕೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಎಲ್ಲ ರೀತಿಯಲ್ಲೂ ರಕ್ಷಣಾ ಕ್ಷೇತ್ರದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತು ನಮ್ಮ ದೇಶ ಯಾವ ರೀತಿ ಇದೆ ಅಂತ. ವಿ ಆರ್ ಗೋಯಿಂಗ್ ಟು 3rd place ಟು ಇನ್ ಎಕನಾಮಿಕಲ್ ಇದರಲ್ಲಿ ಗೊತ್ತು. ಮೋದಿ ಬಿಟ್ಟರೆ ಬೇರೆ ಯಾರಿದ್ದಾರೆ? ಓಕೆ, ನಿಮ್ಮ ಸೆಂಟ್ರಲ್ಲೂ ಮೋದಿ ಅಂದರೆ ಬಿ ಜೆ ಪಿ ಬರಬೇಕು ಅಂತ? ಖಂಡಿತ. ಆಡಳಿತ ಎರಡು ವರ್ಷ ಇರುತ್ತೆ, ಆದ್ಮೇಲೆ ಬೇರೆ ಯಾರು ಆಸ್ಥಾನ ತುಂಬೋದು? ಅದಕ್ಕೆ ಅಂತ ಅವರು ಇನ್ನೊಬ್ರನ್ನ ಯಾರೋ ರೆಡಿ ಮಾಡಿರ್ತಾರೆ. ವಾಜಪೇಯಿ ನಂತರ, ಆದ್ವಾನಿ ನಂತರ ಯಾರು ಬಂದರು? ಒಳ್ಳೆ ವ್ಯಕ್ತಿನೇ ಬಂದ್ರಲ್ಲ. ಅವ್ರಿಗಿನ್ನೂ ಇವರು ಸ್ಟ್ರಾಂಗ್ ಇರ್ಬೋದು. ಅವ್ರದ್ದೊಂದು ವ್ಯಕ್ತಿತ್ವ ಆಗಲಿ, ಅವರೊಂದು ಪೊಲಿಟಿಕಲಿ ಏನು ಮಾಡಿದ್ದಾರೆ ಇಡೀ ಪ್ರಪಂಚಕ್ಕೆ ಗೊತ್ತು ಅಲ್ವಾ? ಅವ್ರ ನಂತರ ಇವರು ವಾಜಪೇಯಿ ಮತ್ತು ಆಡ್ವಾನಿ, ಅದಾದ ನಂತರ ಸುಮಾರು ಜನ, ರಾಜನಾಥ್ ಸಿಂಗ್ ಇರ್ಬೋದು, ಇದರಲ್ಲಿ ಯಾರು ಯಶವಂತ್ ಸಿನ್ಹಾ ಇದ್ದರು, ಸುಮಾರು ಜನ, ಸುಷ್ಮಾ ಸ್ವರಾಜ್ ಇದ್ದರು, ಎಲ್ಲ ಒಳ್ಳೆ ಕೆಲಸ ಮಾಡಿದ್ರು. ಮತ್ತು ಅರುಣ್ ಜೇಟ್ಲಿ ಅವ್ರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡೋರಿಗೆ, ಒಳ್ಳೆಯವ್ರಿಗೆ ಯಾವತ್ತಿಗೂ ಅಧಿಕಾರ ಕೊಡಬೇಕು. ದೇಶ ಸುಭದ್ರತೆಯಿಂದಿರುತ್ತೆ. ಇಲ್ಲ ಅಂದರೆ ನಮ್ಮ ಮಕ್ಕಳಿಗಾಗಲಿ, ಭವಿಷ್ಯದ ಮಕ್ಕಳಿಗಾಗಲಿ ಇನ್ನು ಉಳಿಗಾಲ ಇಲ್ಲ. ಸಿ ಎನ್ ಮಂಜುನಾಥ್ ಅವ್ರು ಬಂದು ವೈದ್ಯಕೀಯ ಕ್ಷೇತ್ರ ಅಲ್ಲದೆ ಇನ್ನೇನನ್ನು ಅಂದರೆ ಒಳ್ಳೆಯದಾಗುತ್ತೆ? ಈಗ ಅವರು ಒಂದಷ್ಟು ಅವರ ಒಂದು ವೃತ್ತಿ ನೋಡಿದ್ರೆ ತುಂಬ ಒಳ್ಳೇದು ಮಾಡಿದ್ದಾರೆ. ಹಾರ್ಟ್ ಪೇಷಂಟ್ಗಳಿಗೆಲ್ಲ ತುಂಬ ಒಳ್ಳೇದು ಮಾಡಿದ್ದಾರೆ. ಸೊ ರಾಜಕೀಯಕ್ಕೆ ಬಂದು ಯಾವ ಥರ ಒಳ್ಳೇದು ಮಾಡ್ಬೋದು ಅಂತ? ಖಂಡಿತ ಅವ್ರ ಕೈನಲ್ಲಿ ಆದಷ್ಟು ಮಾಡೇ ಮಾಡ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ. ವೈದ್ಯಕೀಯ ಡಾಕ್ಟ್ರ್ ಆಗಿರ್ಬೋದು ಅವರು, ಆದರೆ ಬೇರೆ ಕೆಲಸಗಳು ಮಾಡೋದು ಇರುತ್ತಲ್ವ, ಡೆವಲಪ್ಮೆಂಟು, ಅದು ಕೂಡ ಮೇಯ್ನ್ ಅವ್ರ ಇಂಟೆನ್ಷನ್ ಏನಂದರೆ ಮೇಯ್ನು ಆಸ್ಪತ್ರೆ ಬಗ್ಗೆ ಮತ್ತು ಹಾರ್ಟ್ ಇದ್ರ ಬಗ್ಗೆ ಅವರು ಏನು ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ಒಂದು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಬರೀ ಕರ್ನಾಟಕಕ್ಕಲ್ಲ, ಬೇರೆ ಬೇರೆ ದೇಶದಿಂದ ಬಂದು ಜಯದೇವ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಮಾಡ್ಕೊಂಡು ಹೋಗಿದ್ದಾರೆ. ಅವರೆಲ್ಲ ಶ್ಲಾಘನೀಯವಾಗಿ ಅವ್ರನ್ನ ಹೊಗಳಿದ್ದಾರೆ. ಅದೊಂದು ಶ್ಲಾಘನೀಯ ಅಲ್ವಾ? ನಾನು ಹಾಸ್ಪಿಟ್ಲ್ ಫೀಲ್ಡೇ, ನಾನು ಒಂದು ಆಸ್ಪತ್ರೆಯಲ್ಲಿ ಒಂದು ಮೇಂಟೆನೆನ್ಸ್ ಮ್ಯಾನೇಜರ್ ಆಗಿದ್ದೀನಿ. ಹಾಗೆ ಬೇರೆ ಕ್ಷೇತ್ರದಲ್ಲೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಈಸ್ ವೆರಿ ಗುಡ್ ಸ್ಕಾಲರ್ ಆಲ್ಸೋ. ಹಿರಿಯರು, ಅನುಭವ ಇದೆ. ಅವ್ರನ್ನ ಟಿಕ್ಸಕ್ಕೆ ಹೋದರೆ ಅದು ಮುಂದಿನ ಪರಿಣಾಮ ಯಾರು ಬೇಕಾದ್ರೆ ಎದುರಿಸ್ಬೋದು ಅಷ್ಟೇ. ಓಕೆ ಸರ್, ಅಂದರೆ ಇವಾಗ ಅವರು ಒಂದಷ್ಟು ಒಳ್ಳೆ ಕೆಲಸ ಮಾಡಿದರೆ, ಒಂದು ಒಳ್ಳೆ ಹೆಸರು ತೊಗೊಂಡಿದ್ದಾರೆ. ಏನಕ್ಕೆ ಅಂದರೆ ಬೇಡದಾಗಿತ್ತು ರಾಜಕೀಯ ಅನ್ನೋ ಥರ ಒಂದಷ್ಟು ಜನ ಮಾತಾಡ್ತಾರೆ. ಕೆಲವರು ಮಾತಾಡ್ತಾರೆ. ಅವರು ಬಿ ಜೆ ಪಿಯವರ ಸ್ಟ್ರಾಟಜಿ. ಇವಾಗ ಮೈಸೂರಿನಲ್ಲಿ ಯದುವೀರನ್ನ ಯಾಕೆ ನಿಲ್ಲಿಸಿದ್ರು? ರಾಜರಾಗಿರ್ಬೋದು. ಇದಕ್ಕೆ ಮುಂಚೆ ಅವರ ತಂದೆ ಅವರು ಕಾಂಗ್ರೆಸ್ನಲ್ಲೇ MP ಆಗಿದ್ರಲ್ಲ, ಮೈಸೂರು ಶ್ರೀಕಂಠ ದತ್ತ ಒಡೆಯರವರು. ಅವರು ಅಲ್ಲಿ ಆಗ್ಬೋದು, ಇವರು ಇಲ್ಲಿ ಆಗಬಾರ್ದಾ? ದಟ್ ಇಸ್ ಓನ್ ಚೂಸ್. ಬಟ್ ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳಿದ್ದಾರೆ. ಒಳ್ಳೆ ವ್ಯಕ್ತಿ ಕೂಡ ಅವರು. ಯಾರು ಗೆಲ್ತಾರೆ ಸೋಲ್ತಾರೆ, ಒಳ್ಳೆ ವ್ಯಕ್ತಿಗೆ, ದೇಶದ ಭವಿಷ್ಯಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಅವರಿಗೆ ಖಂಡಿತ ಜಯ ಸಿಗುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಅವರಲ್ಲಿ ನಿಮಗೆ ಅಂದರೆ
BJP ಅಂತಲ್ಲ. ನಾನು ರಾಷ್ಟ್ರೀಯ ಸ್ವಯಂ ಸೇವಕದವನು, ಚಿಕ್ಕ ವಯಸ್ಸಿಂದ ನಾನು ಸಂಘದವನೇ. ನನಗೆ ಗೊತ್ತಿದೆ, ಇಷ್ಟು ವರ್ಷ ನಾವು ಓಟು ಹಾಕ್ತಾ ಬಂದಿದ್ದೀವಲ್ಲ, ಅವತ್ತಿಂದ ಇವತ್ತಿನವರೆಗೂ ಯಾರು ಒಳ್ಳೆಯವರು, ಯಾವ ಪಕ್ಷ ಏನು ಕೆಲಸ ಮಾಡ್ತಿದ್ದೆವೋ ಅಂಥವ್ರಿಗೆ ನಾವು ಓಟ್ ಹಾಕ್ಕೊಂಡು ಬರ್ತಾಯಿದ್ದೀವಿ. ಆರಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ವ್ಯತ್ಯಾಸಗಳಿದ್ದೇ ಇರುತ್ತೆ. ಒಬ್ಬರು ಒಂಥರ, ಇನ್ನೊಬ್ಬರು ಒಂಥರ ಅಭಿಪ್ರಾಯ ಇರ್ಬೋದು. ಆದರೆ ಈ ಸರಿ ಮಾತ್ರ CN ಮಂಜುನಾಥ್ ಅವರು ಈ ಕ್ಷೇತ್ರದಲ್ಲಿ ಬೆಂಗಳೂರು ಅವರು ಗೆದ್ದರೆ ಒಳ್ಳೆಯದು, ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗೂ ಇದೆ, ಎಲ್ಲರಿಗೂ ಇದೆ. ಸರ್, ಕಾಂಗ್ರೆಸ್ ಒಂದಷ್ಟು ಭಾಗ್ಯಗಳು ಅಂದರೆ ಬಡವರಿಗೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡೋಲ್ಲ. ಯಾಕೆ ಯೂಸ್ ಆಗ್ತಿಲ್ಲ ಅಂತಿದ್ರೆ? ಹಂಗಾದ್ರೆ ಆಗ್ತಾ ಇರ್ಬೋದು, ಕೆಲವ್ರಿಗೆ ಆಗದೇನೂ ಇರ್ಬೋದು. ಅಂದರೆ ಸರ್, ಯಾಕೆ ಈ ಕ್ವಶನ್ ಕೇಳಿದೆ ಅಂದರೆ, ಇಷ್ಟೆಲ್ಲ ಫ್ರೀ ಮಾಡಿದ್ರು ಅಂದರೆ ಒಂದಷ್ಟು ಒಳ್ಳೇದಾದ್ರೂ ಜನರು ಒಲವು BJP ಕಡೆ ಏನಕ್ಕಿದೆ ಅಂತ. ಮೊದಲು ದೇಶ, ಆರ್ಥಿಕವಾಗಿ ದೇಶ ಎಷ್ಟು ಮುಂದುವರಿಯುತ್ತೆ, ಮತ್ತು ನಮ್ಮ ರಕ್ಷಣಾ ವ್ಯವಸ್ಥೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಜನ. ಆದರೂ ಕೂಡ ಅದ್ರ ಬಗ್ಗೆ ಒಂದು 80% ಆದರೂ ಯೋಚನೆ ಮಾಡೇ ಮಾಡ್ತಾರೆ. ಅವ್ರು ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ಪಕ್ಷದಲ್ಲಿರ್ಬೋದು, ಸಾಮಾನ್ಯ ವ್ಯಕ್ತಿ ಯೋಚನೆ ಮಾಡೋದು ಅದು. ಈ ಸತಿ 3ನೇ ಬಾರಿ ಮೋದಿನೇ ಬರೋದು ಅಂತ ನನ್ನ ವಿಶ್ವಾಸ. ಮೋದಿ ಬಂದರೆ ಒಂದು 2 ವರ್ಷ ಇರುತ್ತವ್ರ ಅಧಿಕಾರ, ನಂತರ ಇನ್ನೊಬ್ರು ಯಾರೋ ಬರ್ತಾರೆ ಅವ್ರ ಜೊತೆ, ಅವ್ರ ಥರನೇ ಇರೋರು, ಇವ್ರಿಗಿನ್ನ ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ಳೋರು ಬರ್ಬೋದು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಬರ್ಬೋದು. ಆ ಒಂದು ನಂಬಿಕೆ ನಮಗಿದೆ ಅಷ್ಟೇ. ಥ್ಯಾಂಕ್ ಯು. ಈ ಒಂದು ಕ್ಷೇತ್ರಕ್ಕೆ ಯಾರಾಗಬೇಕು? ನಮ್ಮ BJP ಕಡೆಯಿಂದನೇ ಆಗಬೇಕು ಅಂತ. ಕಾಂಗ್ರೆಸ್ ಅವರು ಏನಕ್ಕೆ ಬೇಡ? ಕಾಂಗ್ರೆಸ್ ಅವ್ರು ನಮಗೆ ನೋಡಿ, ನಾವು ಓಟ್ ಹಾಕೋದು ವೇಸ್ಟ್ ಹಾಕ್ಬಿಡ್ದು. ಇವಾಗ ನಮಗೆ ಬೇಕಾಗಿರೋದು ಸೆಂಟ್ರಲ್. ಇದು ಸೆಂಟ್ರಲ್ ಮುಖ್ಯ. ಲೋಕಲ್ ಲೀಡರ್ಸ್ ನಮ್ಗೆ ಏನು ಹೆಲ್ಪ್ ಮಾಡ್ತಾರೆ ಅದು ಮಾಡ್ಬೋದು. ಸೆಂಟ್ರಲ್ಲು ಅಂದಾಗ ಇವತ್ತು ನಮ್ಮ ದೇಶಕ್ಕೆ ನಮಗೆ ಬೇಕಾಗಿರೋರು ಮೋದಿ. ಆದ್ದರಿಂದ ನಮಗೆ ಅವ್ರ ಇದು ನೋಡ್ಕೊಂಡು ನಾವಿಲ್ಲಿ BJPಗೆ ಹಾಕೋದು ಓಟ್. ಆದರೆ MP ಅಂದರೆ ಈ ಕ್ಷೇತ್ರಕ್ಕೆ ಒಂದಷ್ಟು ಒಳ್ಳೇದು ಮಾಡಬೇಕಪ್ಪ. ಅಲ್ಲ, ಇಲ್ಲಿ ನಡೀತಾ ಇರೋದೆಲ್ಲ ನಡೀತಿದೆ, ಎಲ್ಲನೂ ಇವತ್ತರೆಗೂ ಆಗಿದೆ ಎಲ್ಲನೂ. ನಮ್ಮ ಮಾಮೂಲಿ ಇರೋ ಮುನಿರತ್ನ ಅವರು ಇಲ್ಲಿ ನೋಡ್ಕೋತಾನೆ ಇದ್ದಾರೆ. ಅವ್ರು ಯಾವ ಪಾರ್ಟಿಲಾರ ಇರಲಿ, ಅವ್ರು ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಕಾಂಗ್ರೆಸ್ಗೆ ಹಾಕ್ತಿದ್ರು ಓಟ್ನ, ಅವ್ರು ಚೆನ್ನಾಗಿ ನೋಡ್ಕೋತಾ ಇದ್ರು. ಇವತ್ತು ಹಂಗೆ ನೋಡ್ಕೋತಾ ಇದ್ದಾರೆ ಅವರು. ಇನ್ನು ಸೆಂಟ್ರಲ್ ನಮಗೇನಿದೆ, ನಮ್ಮ ದೇಶ ಮುಖ್ಯ. ದೇಶ ಇದ್ದರೆ ತಾನು ನಮ್ಮ ರಾಜ್ಯ ಚೆನ್ನಾಗಿರೋಕ್ಕೆ, ನಮ್ಗೆ ಅದು ಮುಖ್ಯ. ಈಗ ಬೇರೆದೆಲ್ಲ ಕಾಂಗ್ರೆಸ್ಸು ಅದು ಇದು ಎಲ್ಲ ನಾವು ಈಗ ಹೇಳೋಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೂ ಇಷ್ಟ ಇಲ್ಲ. ಅವೆಲ್ಲನೂ ಒಬ್ಬೊಬ್ರದ್ದು ಒಂದು ಒಪಿನಿಯನ್ ಇರ್ತದೆ. ಈಗ ನಾವು ನೋಡ್ಕೊಂಡು ಓಟ್ ಹಾಕೋದು ಸೆಂಟ್ರಲ್ಲು ಅಂದಾಗ ನಮ್ಮ ದೇಶದ ಸೇಫ್ಗೆ ಇರೋದ್ರಲ್ಲಿ ಬೆಸ್ಟ್ ಅವರೇ. ಕಾಂಗ್ರೆಸ್ ಬಂದರೆ ಸೇಫ್ ಇರಲ್ಲ ಅಂತೀರ ನಮ್ಮ ದೇಶ? ಸೇಫ್ ಇರಲ್ಲ ಅಂತ ಅಂದರೆ ನಾವು ಹಿಂದೆ ನೋಡಿಕೊಂಡಾಗ ಈಗೇನು ನಡೀತಾ ಇದೆಯಲ್ಲ, ಅದರೊಳಗೆ ನಾವು 10 ವರ್ಷದಲ್ಲಿ ನಮ್ಮ ಚೇಂಜಸ್ಗಳೆಲ್ಲ ತುಂಬ ನೋಡಿದ್ದೀವಿ. ಈಗ ಹೊರಗಡೆಯವರು ನಮ್ಮ ದೇಶದ ಬಗ್ಗೆ ಒಂದು ಏನೇ ಇದು ಮಾಡಬೇಕು ಅವ್ರು ಹೆದರ್ಕೋತಾರೆ. ಈಗ ಅವಾಗ ಏನಿಲ್ಲ. ಆಮೇಲೆ ಒಂದು ಯಾವುದೇ ಆಗಲಿ, ಯಾವುದೇ ಟೆಂಡರ್ಗಳಾಗಲಿ ಏನೇ ಆಗಲಿ, ನಮ್ಮ ದೇಶದಲ್ಲಿ ಯಾರಿಗೂ ಕೆಲಸ ಸಿಗ್ತಿರ್ಲಿಲ್ಲ. ಕೆಲಸ ಮಾಡೋಕ್ಕೆ ಇಲ್ಲೇ ಇದ್ರೂ ಸಾಹುಕಾರ ಆದರೆ ಅವನ ಹತ್ರ ಕೆಲಸ ಸಿಗೋದು ನಮ್ಮಂಥವ್ರಿಗೇ ಅಲ್ವಾ. ಬೇರೆ ದೇಶದಿಂದ ಬಂದು ಇಲ್ಲಿ ಕೂತ್ಕೊಳ್ಳೋರು, ಅವ್ರು ಹೊಡ್ಕೊಂಡು ಹೋಗೋರು, ಇಲ್ಲಿ ಆರ್ಡ್ರ್ ತೊಗೊಂಡಾಗ ಅವ್ರು ಮಾಡಿ ಇದು ಮಾಡೋರು. ನಮ್ಮ ದೇಶದಲ್ಲೇ ಇರೋರೇ ಮಾಡಿ ನಮ್ಮ ದೇಶದಲ್ಲೇ ಎಕಾನಮಿನೇ ಬೆಳೀಲಿ ತಗೊಳ್ಳಿ ಅಲ್ವಾ. ಅದೆಲ್ಲ ಇದಕ್ಕೆ ಕಡೆ ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ಈಗ ಕಣ್ಣೆದುರುಗಡೆ ಗೊತ್ತು ಏನೇನು ನಡೆದಿದೆ ಅವ್ರದ್ದು ಅಂತ ಎಲ್ಲ ನೋಡಿದ ಮೇಲೆ ನಾವು ಒಬ್ಬರ ಒಪಿನಿಯನ್ ಅಲ್ಲ, ಅಷ್ಟೊಂದು ಜನದ ಒಪಿನಿಯನ್ನು, ಅಷ್ಟೊಂದೆಲ್ಲ TV ನ್ಯೂಸ್ಗಳೆಲ್ಲ ನೋಡಿ ಎಲ್ಲ ಆದಮೇಲೆ ಈಗ ನಾವು ಹೋಗಿ ತಿರ್ಗಾ ಅವ್ರಿಗೆ ಹಿಡಿತೀವಿ ಅಂದರೆ ಅಲ್ಲಿ ಅವ್ರಿಗೇನೆ ಏನು ಅನ್ನೋಕ್ಕೆ ಮಾತಾಡೋಕ್ಕೆ ಬರದೇ ಇರೋವಂಥವ್ರು. ನಾವು ಅವರು ಇವರು ಅಂತ ಹೇಳಲ್ಲ, ಅವರಲ್ಲಿ ಇದ್ದಾರೆ, ಅವರಲ್ಲೂ ಬ್ರಿಲಿಯಂಟ್ಸ್ ಇದ್ದಾರೆ. ಬಟ್ ಅವ್ರಿಗೆ ದಾರಿ ಇಲ್ಲ. ಅಂಥ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಅವ್ರಿಗೆ ಹಾಕೊಂಡು ನಮ್ಮ ಓಟ್ ವೇಸ್ಟ್ ಆಗಿಬಿಡ್ದು. ಇವಾಗ ನಮಗೆ ದೇಶ ಮುಖ್ಯ, ನಮ್ಮ ದೇಶದ ಮುಖ್ಯಕ್ಕೆ ಯಾರು ಬೇಕೋ ಅವ್ರಿಗೆ ಹಾಕ್ಬೇಕಷ್ಟೆ. ಅದು ಹೆಂಗೆ ಬಂತು ಈಗ ನೀವು ಏನು ಇಂಟರ್ವ್ಯೂ ಮಾಡ್ತಿದ್ದೀರಲ್ಲ, ಹೆಂಗೆ ಬಂತು ಸ್ಟೇಟಲ್ಲಿ ಅನ್ನೋದು ಇಡೀ ಜನಕ್ಕೆ ಗೊತ್ತು. ಇವತ್ತು ಏನಾರೋ ಫ್ರೀ ಕೊಟ್ಟಿಲ್ಲ ಅಂದಿದ್ರೆ ಅವ್ರು ಈಗ ಹೆಂಗೆ ಮಾಮೂಲಿ ಲಾಸ್ಟ್ ಇಯರ್ ಹೆಂಗೆ ಅತಂತ್ರ ಇತ್ತಲ್ಲ, ಇವಾಗಲೂ ಅದೇ ಸಿಚುವೇಶನ್. ಯಾಕೆಂದರೆ ಕಾಂಗ್ರೆಸ್ ಕೊಡ್ತಾರೆ, BJP ಕೊಡ್ತಾರೆ, ಜನತಾದಳಕ್ಕೆ ಜನತಾ ಕೊಡ್ತಾರೆ. ಇವಾಗ ಹೆಂಗಾಗಿತ್ತು ಅಂದರೆ ಫ್ರೀ ಸಿಗ್ತದೆ ಅಂದ ತಕ್ಷಣ ಎಲ್ಲರೂ ಹೋಗ್ಬಿಟ್ಟು ಕಾಂಗ್ರೆಸ್ ಕೊಡಿದ್ರು. ಇದರಿಂದ ಅವ್ರು ಬಂದರು. ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ ಇರಲಿ.